ಒಂದು ಕ್ಷಣ ಕಣ್ಮುಚ್ಚಿ ಕಲ್ಪನೆ ಮಾಡಿ. ನಿಮ್ಮ ಹೃದಯದ ಬಡಿತ ನಿಂತಿದೆ. ನಿಮ್ಮ ಕುಟುಂಬದವರು ನಿಮ್ ಸುತ್ತ ನಿಂತು ಅಳ್ತಿದ್ದಾರೆ. ಆದ್ರೆ ನೀವು ಎಲ್ಲವನ್ನೂ ನೋಡ್ತಿದ್ದೀರಿ. ನೀವು ನಿಮ್ಮದೇ ಶವವನ್ನ ನೋಡ್ತಿದ್ದೀರಿ. ಅಷ್ಟರಲ್ಲಿ ಅಲ್ಲಿಗೆ ನಿಮ್ಮ ಮುಂದೆ 2 ಭಯಾನಕ ಯಮದೂತರು ಬರ್ತಾರೆ. ಕಪ್ಪು ಬಣ್ಣದ ದೇಹ, ಕೆಂಪು ಕಣ್ಣುಗಳು, ಕೈಯಲ್ಲಿ ಕಬ್ಬಿಣದ ಪಾಶಗಳು. ಅವರು ನಿಮ್ಮ ಆತ್ಮವನ್ನು ಹಿಡಿದು ಒಂದು ಭಯಾನಕ ಪ್ರಯಾಣಕ್ಕೆ ಎಳ್ಕೊಂಡು ಹೋಗ್ತಾ ಇದ್ದಾರೆ. ಸ್ನೇಹಿತರೆ, ಇದು ಕೇವಲ ಕಲ್ಪನೆ ಅಲ್ಲ. ಸಾವಿನ ನಂತರ ಆತ್ಮಕ್ಕೆ ಏನಾಗುತ್ತದೆ ಎಂಬುದನ್ನ ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪ್ರಾಚೀನ ಗ್ರಂಥವಾದ ಗರುಡ ಪುರಾಣ ವಿವರಿಸಿದೆ. ಈ ಗ್ರಂಥದಲ್ಲಿ ಹೇಳಿರುವ ಸತ್ಯಗಳನ್ನು ಕೇಳಿದರೆ ನಿಮ್ಮ ದೇಹದಲ್ಲಿ ನಡುಕ ಬರಬಹುದು. ಯಾಕಂದ್ರೆ ಗರುಡ ಪುರಾಣದ ಪ್ರಕಾರ ಸಾವು ಅಂತ್ಯವಲ್ಲ, ಅದು ಒಂದು ಭಯಾನಕ ಪ್ರಯಾಣದ ಆರಂಭ. ಇಂದು ನಾವು ತಿಳಿದಿರುವುದು ಸಾವು ಆದ ನಂತರ ಆತ್ಮಕ್ಕೆ ಏನಾಗುತ್ತದೆ, ಯಮಲೋಕದ ಪ್ರಯಾಣ ಹೇಗಿರುತ್ತದೆ ಮತ್ತು ಗರುಡ ಪುರಾಣದಲ್ಲಿ ಹೇಳಿರುವ ಆ 28 ಭೀಕರ ನರಕಗಳು ಯಾವುವು. ಈ ವಿಡಿಯೋ ಕೊನೆವರೆಗೂ ನೋಡಿ, ಯಾಕಂದ್ರೆ ಮಧ್ಯದಲ್ಲಿ ನೀವು ಕೇಳದಿರುವ ಒಂದು ಸತ್ಯ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು. ಹಾಗಿದ್ರೆ ಆಗ್ತಾರ, ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಿಂದೂ ಧರ್ಮದ 18 ಪುರಾಣಗಳಲ್ಲಿ ಗರುಡ ಪುರಾಣವು ಒಂದು. ಇದು ಸಾಕ್ಷಾತ್ ಮಹಾವಿಷ್ಣು ಮತ್ತು ಆತನ ವಾಹನವಾದ ಗರುಡನ ನಡುವೆ ನಡೆಯುವ ಸಂಭಾಷಣೆಯಾಗಿದೆ. ನಮ್ಮಲ್ಲಿ ಬಹುತೇಕರು ಈ ಗ್ರಂಥವನ್ನು ಮನೆಯಲ್ಲಿ ಇಟ್ಕೊಳ್ಳೋದಕ್ಕೆ ಹೆದರ್ತಾರೆ. ಯಾಕಂದ್ರೆ ಇದನ್ನು ಕೇವಲ ಯಾರಾದರೂ ಸತ್ತಾಗ ಮಾತ್ರ ಓದ್ಬೇಕು ಎಂಬ ನಂಬಿಕೆ ಇದೆ. ಆದರೆ ವಾಸ್ತವದಲ್ಲಿ ಗರುಡ ಪುರಾಣವು ಕೇವಲ ಸಾವಿಗೆ ಮಾತ್ರ ಹೇಳುವ ಪುಸ್ತಕವಲ್ಲ. ಇದೊಂದು ಬೃಹತ್ ಜ್ಞಾನ ಭಂಡಾರ. ಇದರಲ್ಲಿ ವೈದ್ಯಕೀಯ ಶಾಸ್ತ್ರ, ಜ್ಯೋತಿಷ್ಯ ಶಾಸ್ತ್ರ, ವಾಸ್ತುಶಿಲ್ಪ, ನವರತ್ನಗಳ ರಹಸ್ಯ ಸೇರಿದಂತೆ ಅನೇಕ ವೈಜ್ಞಾನಿಕ ವಿಚಾರಗಳಿವೆ. ಆದರೆ ಇಂದು ನಾವು ಈ ಗ್ರಂಥದ ಅತ್ಯಂತ ಭಯಾನಕ ವಿಭಾಗವಾಗಿರ್ತಕ್ಕಂಥ ಉತ್ತರಕಾಂಡ ಅಥವಾ ಪ್ರೇತಕಾಂಡ ಇದರ ಬಗ್ಗೆ ಮಾತನಾಡಲಿದ್ದೇವೆ. ಗರುಡ ಪುರಾಣದ ಪ್ರಕಾರ ಸಾವು ಎಂಬುದು ನಾವು ಅಂದುಕೊಂಡಂತೆ ಒಂದು ಶಾಂತವಾಗಿರೋ ನಿದ್ದೆ ಅಲ್ಲ. ಒಬ್ಬ ವ್ಯಕ್ತಿಯ ಪ್ರಾಣ ಹೋಗೋ ಸಮಯ ಬಂದಾಗ ಆತನ ಇಂದ್ರಿಯಗಳು, ಕಿಡ್ನಿ, ಹೃದಯ, ಕಣ್ಣು ಪ್ರತಿಯೊಂದು ಕೂಡ ಕೆಲಸ ಮಾಡೋದನ್ನು ನಿಲ್ಲಿಸುತ್ತೆ. ಆ ಸಮಯದಲ್ಲಿ ಶರೀರದಿಂದ ಪ್ರಾಣ ಬಿಡಬೇಕಾದ್ರೆ 40,000 ಚೇಳುಗಳು ಒಂದೇ ಸಲ ಕಚ್ಚಿದಾಗ ಯಾವ ತರ ನೋವು ಉಂಟಾಗುತ್ತೋ ಆ ನೋವು ಕಾಣಿಸುತ್ತಂತೆ, ಹೀಗಂತ ಪುರಾಣ ಹೇಳುತ್ತೆ. ಆಗ ಇದ್ದಕ್ಕಿದ್ದಂತೆ ಇಬ್ಬರು ಯಮದೂತರು ಕಣ್ಮುಂದೆ ಪ್ರತ್ಯಕ್ಷ ಆಗ್ತಾರೆ. ಅವರು ಕಪ್ಪು ಶರೀರ, ಕೆಂಗಣ್ಣು ಮತ್ತು ವಿಕಾರವಾದ ಮುಖವನ್ನು ಹೊಂದಿರ್ತಾರೆ. ಆತ್ಮವನ್ನು ಬಲವಂತವಾಗಿ ದೇಹದಿಂದ ಹೊರಗೆಳಿತಾರೆ ಪಾಶದ ಮುಖಾಂತರ. ಜೊತೆಗೆ ಅದೇ ಪಾಶದ ಮುಖಾಂತರ ಹಿಡಿದಿಟ್ಕೊಳ್ತಾರೆ. ಶರೀರದಿಂದ ಹೊರಬಂದ ತಕ್ಷಣ ಆತ್ಮಕ್ಕೆ ತಾನು ಸತ್ತಿರುವುದು ಕನ್ಫರ್ಮ್ ಆಗುತ್ತೆ. ತನ್ನ ಬಂಧು ಮಿತ್ರರು, ಮಕ್ಕಳು ಅಳ್ತಿರೋದನ್ನ ಆತ್ಮ ನೋಡುತ್ತೆ. ಮತ್ತೆ ಶರೀರದೊಳಗಡೆ ಹೋಗೋದಕ್ಕೆ ಪ್ರಯತ್ನ ಕೂಡ ಮಾಡುತ್ತೆ. ಆದ್ರೆ ಯಮದೂತರು ಯಾವುದೇ ಕಾರಣಕ್ಕೂ ಅದನ್ನ ಬಿಡೋದಿಲ್ಲ, ಬಿಗಿಯಾಗಿ ಹಿಡ್ಕೊಂಡಿರ್ತಾರೆ. ಇಲ್ಲಿ ಅಚ್ಚರಿಯ ವಿಷಯವೆಂದರೆ ಆತ್ಮವು ಸತ್ತ ತಕ್ಷಣ ನೇರವಾಗಿ ಸ್ವರ್ಗಕ್ಕೆ ಹೋಗೋದಿಲ್ಲ, ನರಕಕ್ಕೂ ಹೋಗೋದಿಲ್ಲ. ಅದು 10 ದಿನಗಳ ಕಾಲ ತನ್ನ ಮನೆಯ ಸುತ್ತಲೇ ಅತೀವ ಹಸಿವು ಮತ್ತು ಬಾಯಾರಿಕೆಯಿಂದ ಅಲ್ದಾಡ್ತಾ ಇರುತ್ತೆ. ಮೃತಪಟ್ಟ ವ್ಯಕ್ತಿಯ ಕುಟುಂಬದವರು ಮಾಡುವ 11ನೇ ದಿನದ ಕರ್ಮಗಳು ಮತ್ತು ಇಡುವ ಪಿಂಡ ಆ ಆತ್ಮಕ್ಕೆ ಆಹಾರವಾಗುತ್ತೆ. ಈ ಪಿಂಡದಿಂದ ಆತ್ಮಕ್ಕೆ ಹೆಬ್ಬಟ್ಟಿನ ಗಾತ್ರದ ಹೊಸ ಯಾತನ ಶರೀರ ಸಿಗುತ್ತೆ. ಇದಕ್ಕಾಗಿಯೇ ಪುರಾಣಗಳಲ್ಲಿ ಕಟ್ಟುನಿಟ್ಟಾಗಿ ಹೇಳಲಾಗಿದೆ, ಅಂತ್ಯಕ್ರಿಯೆ ಮಾಡುವಾಗ ಮಗನು ಕಡ್ಡಾಯವಾಗಿ ತಲೆ ಬೋಳಿಸಿಕೊಳ್ಳಬೇಕು, ಮುಂಡನ ಮಾಡಿಕೊಳ್ಳೋದು. ತಲೆ ಬೋಳಿಸಿಕೊಳ್ಳದಿದ್ದರೆ ಅವನು ಅಶುದ್ಧನಾಗಿರುತ್ತಾನೆ ಅಥವಾ ಅವನು ನೀಡುವ ಯಾವುದೇ ಆಹಾರ ಅಥವಾ ಪಿಂಡ ಮೃತ ಆತ್ಮಕ್ಕೆ ತಲುಪೋದಿಲ್ಲ ಅಂತ. 13ನೇ ದಿನದಿಂದ ಯಮಲೋಕದ ಕಡೆಗೆ ಅಸಲಿ ಮತ್ತು ಭಯಾನಕ ಪ್ರಯಾಣ ಶುರುವಾಗುತ್ತೆ. ಆ ಆತ್ಮವನ್ನ 16 ವಿಭಿನ್ನ ನಿಲ್ದಾಣಗಳ ಮುಖಾಂತರ ಎಳ್ಕೊಂಡು ಹೋಗಲಾಗುತ್ತೆ. ದಾರಿಯುದ್ದಕ್ಕೂ ಸುಡುವ ಕೆಂಡ, ಮರಳು, ಹಿಮದ ಮಳೆ ಮತ್ತು ಕಲ್ಲು ಮುಳ್ಳುಗಳಿರುತ್ತವೆ. ಪಾಪಿಗಳನ್ನು ಯಮದೂತರು ಚಾಟಿಯಿಂದ ಹೊಡೆಯುತ್ತಾ ಅವರ ಪಾಪಗಳನ್ನು ನೆನಪಿಸುತ್ತಾ ಎಳ್ಕೊಂಡು ಹೋಗ್ತಾರೆ. ಈ ಪ್ರಯಾಣದಲ್ಲಿ ಎದುರಾಗುವ ಅತಿ ದೊಡ್ಡ ಅಡ್ಡಿ ಎಂದರೆ ವೈತರಣಿ ನದಿ. ಈ ನದಿಯಲ್ಲಿ ನೀರಿರುವುದಿಲ್ಲ, ಬದಲಾಗಿ ಇದು ರಕ್ತ, ಕೀವು, ಮಾಂಸ, ಮೂಳೆಗಳು ಮತ್ತು ಕೂದಲಿನಿಂದ ತುಂಬಿರುತ್ತೆ. ಕುದಿಯುತ್ತಿರುವ ನದಿಯಾಗಿದೆ. ಇದರಲ್ಲಿ ಮನುಷ್ಯರನ್ನು ತಿನ್ನುವ ಮೊಸಳೆಗಳು ಮತ್ತು ಭೀಕರ ಕೀಟಗಳಿರುತ್ತವೆ. ಪಾಪಾತ್ಮರನ್ನು ಈ ನದಿಗೆ ಎಸೆಯಲಾಗುತ್ತದೆ. ಆದರೆ ಜೀವಿತಾವಧಿಯಲ್ಲಿ ಯಾರು ಭಕ್ತಿಯಿಂದ ದಾನ ಧರ್ಮಗಳನ್ನ ಮಾಡಿರುತ್ತಾರೋ, ಅದರಲ್ಲೂ ಗೋದಾನ, ಹಸುವಿನ ದಾನ ಮಾಡಿರ್ತಾರೋ ಅವರು ಹಸುವಿನ ಬಾಲವನ್ನ ಹಿಡ್ಕೊಂಡು ಈ ಘೋರ ನದಿಯನ್ನು ಸುಲಭವಾಗಿ ದಾಟ್ತಾರೆ. ಕೊನೆಗೂ ಆತ್ಮವು ಯಮಲೋಕವನ್ನು ತಲುಪುತ್ತೆ. ಯಮರಾಜನ ದರ್ಬಾರಿಗೆ ಹೋಗಲು 4 ವಿಭಿನ್ನ ಬಾಗಿಲುಗಳಿವೆ. ಪುಣ್ಯವಂತರು ಮತ್ತು ಶುದ್ಧ ಮನಸ್ಸಿನವರು ಸುಂದರವಾದ ಪೂರ್ವ ದ್ವಾರದಿಂದ ಪ್ರವೇಶಿಸುತ್ತಾರೆ. ಸಂತರು ಪಶ್ಚಿಮ ದ್ವಾರದಿಂದ, ದಾನ ಧರ್ಮ ಮಾಡಿದವರು ಉತ್ತರ ದ್ವಾರದಿಂದ ಪ್ರವೇಶ ಮಾಡ್ತಾರೆ.
ಈ 3 ದ್ವಾರಗಳಲ್ಲಿ ಹೋಗುವವರಿಗೆ ಯಾವ ಭಯವೂ ಇರುವುದಿಲ್ಲ. ಆದರೆ ಇತರರಿಗೆ ಕೆಟ್ಟದ್ದನ್ನು ಬಯಸಿದ ಪಾಪಿಗಳು ಭಯಾನಕವಾದ ದಕ್ಷಿಣ ದ್ವಾರದ ಮೂಲಕ ಯಮರಾಜನ ಮುಂದೆ ಎಳೆತರಲಾಗುತ್ತದೆ. ಅಲ್ಲಿ ಚಿತ್ರಗುಪ್ತನು ಪ್ರತಿಯೊಬ್ಬರ ಪಾಪ ಪುಣ್ಯಗಳ ಲೆಕ್ಕಾಚಾರ, ವಿಡಿಯೋ ರೆಕಾರ್ಡಿಂಗ್ ನಂತಹ ಸಂಪೂರ್ಣ ಪಟ್ಟಿಯನ್ನು ಇಟ್ಟುಕೊಂಡಿರುತ್ತಾನೆ. ಈ ಲೆಕ್ಕಾಚಾರದ ಆಧಾರದ ಮೇಲೆ ಯಮರಾಜನು ಶಿಕ್ಷೆಯನ್ನು ಪ್ರಕಟಿಸುತ್ತಾನೆ. ಗರುಡ ಪುರಾಣದಲ್ಲಿ ವಿವಿಧ ಪಾಪಗಳಿಗೆ ತಕ್ಕಂತೆ 28ಕ್ಕೂ ಹೆಚ್ಚು ಭಯಾನಕ ನರಕಗಳ ಬಗ್ಗೆ ವಿವರಿಸಲಾಗಿದೆ. ಅವುಗಳಲ್ಲಿ ಕೆಲವೊಂದು ಆಘಾತಕಾರಿ ನರಕಗಳ ಬಗ್ಗೆ ತಿಳಿಯೋಣ. ತಾಮಿಶ್ರ, ಬೇರೆಯವರ ಆಸ್ತಿಯನ್ನು, ಸಂಪತ್ತನ್ನು ಕದ್ದವರನ್ನು ಈ ಕತ್ತಲೆಯ ನರಕಕ್ಕೆ ತಳ್ಳಲಾಗುತ್ತದೆ. ಯಮದೂತರು ಅವರನ್ನು ಮುಳ್ಳಿನ ದೊಣ್ಣೆಗಳಿಂದ ರಕ್ತ ಬರುವವರೆಗೆ ಮತ್ತು ಪ್ರಜ್ಞೆ ತಪ್ಪುವವರೆಗೆ ಹೊಡೆಯುತ್ತಾರೆ. ಪ್ರಜ್ಞೆ ಬಂದ ನಂತರ ಮತ್ತೆ ಅದೇ ಶಿಕ್ಷೆ ಮುಂದುವರಿಯುತ್ತೆ. ಕುಂಭಿಪಾಕ, ತಮ್ಮ ಸ್ವಾರ್ಥಕ್ಕಾಗಿ ಬೇರೆಯವರಿಗೆ ಕಷ್ಟ ಕೊಡುವವರು, ಕಲಬೆರಕೆ ಆಹಾರ ಮಾರುವವರು ಮತ್ತು ಪ್ರಾಣಿಗಳನ್ನು ಕೊಲ್ಲುವವರನ್ನು ಕುದಿಯುವ ಎಣ್ಣೆಯ ದೊಡ್ಡ ಪಾತ್ರೆಯಲ್ಲಿ ಹಾಕಿ ಕರೆಯಲಾಗುತ್ತದೆ. ಇದನ್ನು 108 ಬಾರಿ ಮಾಡಲಾಗುತ್ತದೆ. ರೌರವ, ಬೇರೆಯವರಿಗೆ ಮೋಸ ಮಾಡಿ ಅವರ ಜಮೀನು ಅಥವಾ ಆಸ್ತಿಯನ್ನು ಕಬಳಿಸಿದವರನ್ನು ಸುಡುವ ಕೆಂಡದ ಮೇಲೆ ಎಸೆಯಲಾಗುತ್ತದೆ. ಅಲ್ಲಿ ಹಾವು, ಚೇಳು ಮತ್ತು ಕಾಗೆಗಳು ಅವರನ್ನು ಜೀವಂತವಾಗಿ ಕಚ್ಚಿ ತಿನ್ನುತ್ತವೆ. ಪ್ರಾಣರೋಧನ, ಕೇವಲ ರುಚಿಗಾಗಿ ಪ್ರಾಣಿಯನ್ನು ಬೇಟೆಯಾಡಿ ಕೊಂದು ತಿಂದವರ ದೇಹವನ್ನು ಇಲ್ಲಿ ಯಮದೂತರು ಇಂಚು ಇಂಚಾಗಿ ತುಂಡು ತುಂಡಾಗಿ ಕತ್ತರಿಸುತ್ತಾರೆ. ಅವರು ಕೊಂದ ಪ್ರಾಣಿಗಳು ಹೇಗೆ ಒದ್ದಾಡಿದ್ದವೋ ಅದೇ ರೀತಿ ಇವರು ಕೂಡ ಸಾವಿರಾರು ವರ್ಷಗಳ ಕಾಲ ಒದ್ದಾಡಬೇಕು. ಸಪ್ತಮೂರ್ತಿ ಮತ್ತು ಶಾಲ್ಮಲಿ, ಅಕ್ರಮ ಸಂಬಂಧಗಳನ್ನು ಹೊಂದಿದವರನ್ನು ಸುಡುವ ಕೆಂಪು ಕಬ್ಬಿಣದ ಪ್ರತಿಮೆಯನ್ನು ಅಪ್ಪಿಕೊಳ್ಳುವಂತೆ ಮಾಡಲಾಗುತ್ತದೆ ಅಥವಾ ಮುಳ್ಳಿನಿಂದ ಕೂಡಿದ ಶಾಲ್ಮಲಿ ಮರದಿಂದ ಮೇಲೆ ಕೆಳಗೆ ಎಳೆದಾಡಲಾಗುತ್ತದೆ. ಅವರು ಭೂಮಿಯ ಮೇಲೆ ಎಷ್ಟು ಸುಖ ಅನುಭವಿಸಿದ್ದಾರೋ ಅಷ್ಟೇ ತೀವ್ರವಾದ ನೋವನ್ನು ಇಲ್ಲಿ ಅನುಭವಿಸಬೇಕಾಗುತ್ತೆ. ಕ್ರಿಮಿ ಭೋಜನಂ, ಮನೆಗೆ ಬಂದ ಅತಿಥಿಗಳಿಗೆ ಅಥವಾ ತನ್ನ ಬಂಧು ಮಿತ್ರರಿಗೆ ಊಟ ಹಾಕದೆ ಸ್ವಾರ್ಥದಿಂದ ತಾನೇ ತಿಂದರೆ ಅಂತವರನ್ನು ಕ್ರಿಮಿಕೀಟಗಳು ಮತ್ತು ಹುಳುಗಳಿಂದ ತುಂಬಿರುವ ಗುಂಡಿಗೆ, ಸೆಪ್ಟಿಕ್ ಟ್ಯಾಂಕ್ ನಂತಹ ಜಾಗಕ್ಕೆ ತಳ್ಳಲಾಗುತ್ತದೆ. ಆ ಹುಳುಗಳು ಇವರ ದೇಹವನ್ನು ಸಂಪೂರ್ಣವಾಗಿ ತಿಂದು ಮುಗಿಸುತ್ತವೆ. ಇದೆಲ್ಲವನ್ನು ಕೇಳಿದಾಗ ಭಯ ಆಗೋದಂತೂ ಸಹಜ. ಆದರೆ ಗರುಡ ಪುರಾಣ ನಮಗೆ ಕೇವಲ ಭಯ ಹುಟ್ಟಿಸುವುದಿಲ್ಲ, ಇದು ನಮಗೆ ಭರವಸೆಯನ್ನು ನೀಡುತ್ತದೆ. ಈ ಯಾವ ಶಿಕ್ಷೆಗಳು ಶಾಶ್ವತವಲ್ಲ. ಈ ಶಿಕ್ಷೆಗಳ ಮುಖ್ಯ ಉದ್ದೇಶ ಆತ್ಮವು ಮಾಡಿರುವ ಪಾಪ ಕರ್ಮಗಳನ್ನು ನಾಶಪಡಿಸೋದು, ಅದನ್ನು ಶುದ್ಧೀಕರಿಸೋದು. ಪಾಪ ಮತ್ತು ಪುಣ್ಯಗಳೆರಡು ಸಮತೋಲನಕ್ಕೆ ಬಂದ ನಂತರ ಆತ್ಮವು ಮರುಹುಟ್ಟು ಪಡೆಯುವ ಪ್ರಕ್ರಿಯೆ ಶುರುವಾಗುತ್ತದೆ. ಒಂದು ಆತ್ಮವು 84 ಲಕ್ಷ ವಿವಿಧ ಜೀವರಾಶಿಗಳಲ್ಲಿ ಹುಟ್ಟಿ ಸತ್ತ ನಂತರವಷ್ಟೇ ಅತ್ಯಂತ ಪುಣ್ಯದ ಫಲವಾಗಿ ಮತ್ತೆ ಮನುಷ್ಯ ಜನ್ಮವನ್ನು ಪಡೆಯುತ್ತದೆ. ಗರುಡ ಪುರಾಣದಿಂದ ನಾವು ಕಲಿಯಬೇಕಾದ ಅತಿ ದೊಡ್ಡ ಪಾಠವೆಂದರೆ ನಮ್ಮ ಪಾಪಗಳಿಗೆ ಪ್ರಾಯಶ್ಚಿತ್ತವಿದೆ. ಪುರಾಣದ ಪ್ರಕಾರ ನೀವು ಎಷ್ಟೇ ಪಾಪ ಮಾಡಿದ್ದರೂ ನಾರಾಯಣ, ಶಿವ ಅಥವಾ ದೇವಿಯ ನಾಮಸ್ಮರಣೆ ಮಾಡುವುದರಿಂದ ನಿಮ್ಮ ಪಾಪಗಳು ಕರಗುತ್ತವೆ. ಆದರೆ ಕೇವಲ ಬಾಯಲ್ಲಿ ಜಪಿಸಿದರೆ ಸಾಲದು. ದೇವರ ಮುಂದೆ ನಿಂತು ಪಶ್ಚಾತ್ತಾಪದಿಂದ ನಾನು ಇನ್ನು ಮುಂದೆ ಎಂದಿಗೂ ಈ ತಪ್ಪುಗಳನ್ನು ಮಾಡುವುದಿಲ್ಲ, ನಕುರ್ಯಾಂ ಪುನರತಿ ಎಂದು ಪ್ರಾಮಾಣಿಕವಾಗಿ ಕ್ಷಮೆ ಕೇಳಿ ಮನಸ್ಸನ್ನು ಶುದ್ಧವಾಗಿಟ್ಟುಕೊಳ್ಳಬೇಕು. ಸ್ನೇಹಿತರೆ, ನಮಗೆ ಸಿಕ್ಕಿರುವ ಈ ಮನುಷ್ಯ ಜನ್ಮ ಅತ್ಯಂತ ಅಪರೂಪವಾಗಿರುವುದು ಮತ್ತು ಇದನ್ನು ನಾವು ಪಡೆಯಲು ಎಷ್ಟೋ ಜನ್ಮಗಳ ಪುಣ್ಯ ಮಾಡಿದ್ದೇವೆ. ಗರುಡ ಪುರಾಣವು ನಮ್ಮ ಮುಂದಿರುವ ಕನ್ನಡಿ ಇದ್ದಂತೆ. ಇದು ನಮ್ಮನ್ನು ನಾವು ಪ್ರಶ್ನಿಸಿಕೊಳ್ಳುವಂತೆ ಮಾಡುತ್ತದೆ. ನಾವು ಬೇರೆಯವರೊಂದಿಗೆ ಹೇಗೆ ನಡೆದುಕೊಳ್ಳುತ್ತಿದ್ದೇವೆ? ನಾವು ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ತಿದೀವಾ ಇಲ್ವಾ? ನಾವು ಪ್ರಾಮಾಣಿಕವಾಗಿದ್ದೇವಾ ಇಲ್ವಾ ಎಂಬುದನ್ನ ಇದು ತೋರಿಸ್ಕೊಡುತ್ತೆ. ಸಾವು ಎಂಬುದು ಅಂತ್ಯವಲ್ಲ, ಅದೊಂದು ಹೊಸ ಪ್ರಯಾಣದ ಆರಂಭವಷ್ಟೇ. ಇಂದು ನಾವು ಹೇಗೆ ಬದುಕುತ್ತೇವೆ ಎಂಬುದೇ ನಾಳೆ ಸಾವಿನ ನಂತರ ನಮ್ಮ ಪ್ರಯಾಣ ಹೇಗಿರುತ್ತದೆ ಎಂಬುದನ್ನು ನಿರ್ಧರಿಸುತ್ತದೆ. ಈ ವಿಡಿಯೋ ನಿಮ್ಮಲ್ಲಿ ಸ್ವಲ್ಪವಾದರೂ ಬದಲಾವಣೆ ತಂದಿದ್ದರೆ ಅಥವಾ ನಿಮ್ಮ ಕಣ್ತೆರೆಸಿದ್ದರೆ ದಯವಿಟ್ಟು ಈ ಸತ್ಯವನ್ನು ತಿಳಿಯಬೇಕಾದ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿಕೊಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಒಂದು ವಿಡಿಯೋನ ನೋಡ್ತಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ಈ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಫ್ಯಾಮಿಲಿಯಲ್ಲಿ ಒಬ್ಬರಾಗಿ ಈ ಫ್ಯಾಮಿಲಿನ ದೊಡ್ಡದು ಮಾಡೋಣ. ಮತ್ತು ಈ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಧರ್ಮ ಮಾರ್ಗದಲ್ಲಿ ನಡೆಯಿರಿ, ಸತ್ಕಾರ್ಯಗಳನ್ನು ಮಾಡಿ. ಧನ್ಯವಾದಗಳು.